ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸಿ ಗರಿಗರಿಯಾದ ಬೇಗನೆ ಮತ್ತು ಈಸಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥ ಒಂದು ಸಂಜೆ ಸ್ನ್ಯಾಕ್ಸನ್ನು ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು 2 ಬೌಲ್ ಆಗಷ್ಟು ಅಕ್ಕಿ ಹಿಟ್ಟನ್ನು ತಗೋತಾ ಇದ್ದೀನಿ. ಅದಕ್ಕೆ 1 ಬಟ್ಲಷ್ಟು ಹುರಿಗಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಯಾವ ಬಟ್ಲೆ ಅಕ್ಕಿ ಹಿಟ್ಟು ತೊಗೊಂಡಿನಲ್ರಿ ಅದರಲ್ಲೇ 1 ಬಟ್ಲು ಹುರಿಗಡಲೆ ಹಿಟ್ಟು, 1 ಸ್ಪೂನ್ ಆಗಷ್ಟು ಬಿಳಿ ಎಳ್ಳು, ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಅರ್ಧ ಸ್ಪೂನ್ ಆಗಷ್ಟು ಅಜ್ವೈನ್, ಅರ್ಧ ಸ್ಪೂನ್ ಆಗಟ್ಟು ರೆಡ್ ಚಿಲ್ಲಿ ಪೌಡ್ರ್. ಖಾರ ನೋಡ್ಕೊಂಡು ಹಾಕೋಬೋದು ನೀವು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗು ಹಾಕ್ತಾ ಇದ್ದೀನಿ. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಇದಕ್ಕೆ 2 ಸ್ಪೂನ್ ಆಗಷ್ಟು ಬಿಸಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ರೀ. ನೋಡ್ರಿ, ಈ ಥರ ಬರ್ಬೇಕ್ರಿ. ಇದು ಹಿಟ್ಟಿಗೆ ಹಾಕಿದ್ಮೇಲೆ ಬಬಲ್ಸ್ ಬಂದರೆ ಕರೆಕ್ಟ್ ಆಗ್ಯದ ಅಂದಂಗೆ ರೀ. ಎಣ್ಣೆ ಬದಲಿ ನೀವು ಬೆಣ್ಣೆಯನ್ನು ಇದ್ರೊಳಗೆ ಹಾಕ್ಬೋದ್ರಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಇದಕ್ಕೆ ನಾನು ಸ್ವಲ್ಪ ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ ರೀ. ನಾನು ಸ್ವಲ್ಪ ಹಿಟ್ಟಿಗೆ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ರೀ. ನಾನು ಎಲ್ಲ ಹಿಟ್ಟಿಗೆ ಒಮ್ಮೆ ನೀರು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಲ್ರಿ. ಸ್ವಲ್ಪ ಹಿಟ್ಟಿಗೆ ಈ ಥರ ಮಾಡಿಕೊಂಡು ನೋಡಿರಿ, ಭಾಳ ಗಟ್ಟಿನೂ ಆಗಿಲ್ಲ ಮತ್ತು ಭಾಳ ಸಾಫ್ಟೂ ಕಲಿಸಿಲ್ಲ. ಈಗ ಈ ಚಕ್ಲಿ ಮಣೆಗೆ ಇದನ್ನು ಹಾಕ್ತಾ ಇದ್ದೀನಿ ರೀ. ನೀವು ಒಳಗಡೆ ಬೇಕಂದ್ರೆ ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡ್ಕೋಬೋದು ರೀ. ಆ ಚಕ್ಲಿ ಮಣೆಗೆ ಆಯಿಲ್ ಹಚ್ಚೋದ್ರಿಂದ ಹಿಟ್ಟು ಒಳಗಡೆ ಅಂಟೋದಿಲ್ಲ ರೀ. ನೋಡ್ರಿ, ಈ ರೀತಿ ನಾನು ಪೇಪರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದ್ರ ಮೇಲೆ ನಾನು ಈ ಚಕ್ಲಿಗಳನ್ನು ಹಾಕ್ತಾ ಇದ್ದೇನೆ ರೀ. ನೀವು ಯಾವ ಸೈಜಿಗೆ ಬೇಕಾದ್ರೂ ಹಾಕೋಬೋದು. ಇದು ತುಂಬಾ ಕ್ರಿಸ್ಪಿಯಾಗಿ ಬರ್ತಾವ್ರಿ ಚಕ್ಲಿ. ನೋಡ್ರಿ, ಈ ಥರ ಒಮ್ಮೆಲೆ ನಾನು ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ಎಣ್ಣೆ ಕಾಯ್ದದ್ರಿ. ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿರಲಿ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೋಡ್ರಿ, ಈ ಥರ ಸ್ವಲ್ಪ ಕಲರ್ ಈಗ ಚೇಂಜ್ ಆಗತ್ತದ್ರಿ. ಚಕ್ಲಿ ಯಾವಾಗಲೂ ಬೇಗನೆ ತಿರುಗಬಾರದ್ರಿ. ಬಬಲ್ಸ್ ಬರೋದು ಕಡಿಮೆ ಆದ್ಮೇಲೆ ತಿರುಗಬೇಕ್ರಿ. ನೋಡ್ರಿ, ಈ ಥರ ಈಗ ಚಕ್ಲಿ ಪರ್ಫೆಕ್ಟಾಗಿ ಫ್ರೈ ಆಗ್ಯದ್ರಿ. ಕಲರೂ ತುಂಬ ಚೆನ್ನಾಗಿ ಬಂದದ್ರಿ. ಇದನ್ನು ನೀವು ಹಬ್ಬಕ್ಕೂ ಟ್ರೈ ಮಾಡಿ ಖಂಡಿತ ನೋಡ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ನೋಡ್ರಿ, ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿ ಬಂದದ್ರಿ. ಎಲ್ಲರಿಗೂ ಧನ್ಯವಾದಗಳು.